ನಿನ್ನೆ ದಿವಸ ಅಗ್ನಿವೀರ ಆರ್ಮಿ ರಿಸಲ್ಟ್ ಬಂತು. ಅದರ ಜೊತೆ ಏನಪ್ಪ ಅಂದ್ರೆ ವುಮನ್ ಮಿಲ್ಟ್ರಿ ಪೊಲೀಸ್ ಸಹಿತ ರಿಸಲ್ಟ್ ಬಂತು. ಆಮೇಲೆ ಅಗ್ನಿವೀರ ಆರ್ಮಿಯಲ್ಲಿ GD ಟ್ರೇಡ್ಮನ್ ಟೆಕ್ನಿಕಲ್ ಮತ್ತು ಕ್ಲರ್ಕ್ ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಬಂತು. ನಿನ್ನೆ ದಿವಸ ಬಹುಶಃ ನಮ್ಮ ವಿಡಿಯೋದಾಗ ನಾವು ಫಸ್ಟ್ ರಿಸಲ್ಟನ್ನು ಬಿಟ್ಟು ಅನ್ನಿಸ್ತದೆ. ಆದರೂ ಸಹಿತ ಏನಪ್ಪ ಅಂದ್ರೆ ಫಸ್ಟ್ ಬೆಳಗಾವಿ ಯಾರು ಬಿಟ್ಟರು, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಬೆಂಗಳೂರು ಯಾರು ಬಿಟ್ಟರು, ಆಮೇಲೆ ವುಮನ್ ಮಿಲ್ಟ್ರಿ ಪೊಲೀಸ್ ಬಿಟ್ಟರು, ಆಮೇಲೆ ಮಂಗಳೂರು ಯಾರು ಬಿಟ್ಟರು. ಒಂದಾದ ನಂತರ ಒಂದು ರಿಸಲ್ಟ್ಗಳನ್ನ ಬಿಡ್ತಾಯಿದ್ರು. ರಿಸಲ್ಟ್ ಬಂದ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಮಾಹಿತಿಯನ್ನು ನೀಡಿದ್ವಿ. ಅದರ ಜೊತೆ PDF ಲಿಂಕನ್ನು ಸಹಿತ ನಾವು ಬಿಟ್ಟಿವಿ. ರಿಸಲ್ಟ್ ಬಂತು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಭಾಳ ಖುಷಿಯಿಂದ ಹೆಮ್ಮೆಯಿಂದ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನಾನು ಪಾಸ್ ಆಗಿದೆ ಅಂತ. ಆದರೂ ಇನ್ನೂ ಭಾಳಷ್ಟು ಜನರಿಗೆ ಏನಪ್ಪ ಅಂದ್ರೆ ಒಂದು ಏನಪ್ಪ ಅಂದರೆ ಕನ್ಫ್ಯೂಸ್ ರೀ. ಯಾವ ರೀತಿ ಕನ್ಫ್ಯೂಸ್ ಅಂದ್ರೆ ನಿನ್ನೆ ರಾತ್ರಿ 12 ಗಂಟೆ ತನಕ ಫೋನ್ ರೀ. ಏನಂದರೆ ನಾನು ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಾನು ಸ್ವಲ್ಪ ಸಿಟ್ಟು ಮಾಡಿನಿ. ಯಾಕಂದರೆ ನಾವು PDF ಲಿಂಕನ್ನು ಬಿಟ್ಟಿವಿ, ಅದನ್ನು ಓಪನ್ ಮಾಡಿ ನೋಡಿರಿ ರಿಸಲ್ಟ್ ಅಂತೇಳಿ. ಭಾಳಷ್ಟು ಜನ ಸರ್ ನಮ್ಗೆ ಕನ್ಫ್ಯೂಸ್ ಆಗ್ತಾಯಿದೆ, ರಿಸಲ್ಟ್ ಚೆಕ್ ಮಾಡಿ ನೋಡಿರಿ ಅಂತೇಳಿ ಕೇಳ್ತಾಯಿದ್ರು. ನಾನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸಿಟ್ಟು ಮಾಡಿದೆ. ಮೊದಲನೇದಾಗಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಸಾರಿ ಕೇಳ್ತೀನಿ. ಯಾಕಂದರೆ ನಿನಗೆ ಭಾಳಷ್ಟು ಒಂದಾಗತ್ಲೆ ಫೋನು ರಿಸಲ್ಟ್ದು, ಆಮೇಲೆ ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳದು, ಆಮೇಲೆ ಪಾಲಕರದು ಈ ರೀತಿ ಫೋನ್ ಬರುವುದರಿಂದ ಸ್ವಲ್ಪ ಬ್ಯುಸಿಯಾಗಿ ಸರಿಯಾಗಿ ಯಾರ ಜೋಡಿ ಸರಿಯಾಗಿ ಅಂದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಅಭ್ಯರ್ಥಿಗಳಿಗೆ ಈಗ ನಾನು ಏನಪ್ಪ ಅಂದ್ರೆ ಅದರ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಏನು ಕನ್ಫ್ಯೂಸ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಲಿ, ಬೆಂಗಳೂರು ಯಾರು, ಮಂಗಳೂರು ಯಾರು, ಬೆಳಗಾವಿ ಯಾರು 3 ERಗಳಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಗಳನ್ನ ಹಂಚ್ಕೊಂಡಿದ್ದಾರೆ. ಫಸ್ಟ್ನೇದು ನೀವು ಯಾವ ERಕ್ಕೆ ಸಂಬಂಧ ಬರ್ತೀರಿ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಗೊತ್ತಾದ ಮೇಲೆ ಈಗ ಉದಾಹರಣೆ ಹೇಳ್ತೀನಿ. ಈಗ ಏನಪ್ಪ ಅಂದ್ರೆ ಬೆಳಗಾವಿ ER ಇತ್ತಂದ್ರೆ ಯಾವ ರೀತಿ ರಿಸಲ್ಟ್ ಬರ್ತದಪ್ಪ ಅಂದ್ರೆ BAN ಅಂದರೆ ಬೆಂಗಳೂರು ZR ಅಂದಂಗೆ, KR ಅಂದರೆ ಕರ್ನಾಟಕ, BL ಅಂದರೆ ಬೆಳಗಾವಿ. BL ಬಂತಂದ್ರೆ ಬೆಳಗಾವಿ, ಅಲ್ಲಿ ಮುಂದೆ ನಂಬರ್ ಇರ್ತದೆ. ಅದು GDನೋ ಟ್ರೇಡ್ಮನ್ನೋ ಕ್ಲರ್ಕು ಆಮೇಲೆ ಟೆಕ್ನಿಕಲ್ಲು ಯಾವ ಪೋಸ್ಟ್ ರಿಸಲ್ಟ್ ಇರ್ತದೆ ಅದನ್ನು ನೋಡಬೇಕು. ಅದೇ ರೀತಿಯಾಗಿ ಮಂಗಳೂರು ERದವ್ರು ಯಾವ ರೀತಿಪ್ಪ ಅಂದ್ರೆ BAN.KR.MAN ಇತ್ತಪ್ಪ ಅಂದ್ರೆ ಇದು ಮಂಗಳೂರು ERದವ್ರಿಗೆ ಸಂಬಂಧಪಟ್ಟಂಥ ರಿಸಲ್ಟು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಬೆಂಗಳೂರು ERದವ್ರಿಗೆ ಸಂಬಂಧಪಟ್ಟಾಗೆ ರಿಸಲ್ಟ್ ಯಾವ ರೀತಿ ಇರ್ತದಪ್ಪ ಅಂದ್ರೆ BAN.KR.BAN ಅಂದರೆ ಬೆಂಗಳೂರು ಈ ರೀತಿಯಾಗಿ ಇರ್ತದೆ. ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ಸಹಿತ ರಿಸಲ್ಟ್ ಬಿಟ್ಟರು, ಅವ್ರಿಗೂ ಭಾಳ ಕನ್ಫ್ಯೂಷನ್ ಮಾಡ್ಕೊಂಡ್ರು. ಅವ್ರದ್ದು ಯಾವ ರೀತಿ ಇರ್ತದಪ್ಪ ಅಂದ್ರೆ ಸೇಮ್ BAN.KR. ಬೆಳಗಾವಿ ER ಇತ್ತಂದ್ರೆ BL, ಆಮೇಲೆ ಮಂಗಳೂರು ER ಇತ್ತಂದ್ರೆ MAN, ಆಮೇಲೆ ಬೆಂಗಳೂರು ER ಇತ್ತಂದ್ರೆ BAN. ಮುಂದೆ ಏನಪ್ಪ ಅಂದರೆ AVWMP ಅಂದರೆ ಅಗ್ನಿವೀರ ವುಮನ್ ಮಿಲ್ಟ್ರಿ ಪೊಲೀಸ್ ಅಂತೇಳಿ ಬರ್ತದೆ. ಅಲ್ಲಿ ನಂಬರನ್ನು ನೋಡಬೇಕು. ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಏನು ಕನ್ಫ್ಯೂಸ್ ಆದ್ರೆ ಅಂದ್ರೆ ನಿನ್ನ ರಾತ್ರಿ ಬೆಳಗಾವಿ ERದವರು ಸರ್ ಮಂಗಳೂರು ERದಾಗ ನನ್ನ ರಿಸಲ್ಟ್ ತೋರಿಸ್ತಾ ಇದೆ, ಅಲ್ಲಿ ನನ್ನ ನಂಬರ್ ಅದ, ನಾನು ಪಾಸ್ ಆಗೈತೇನ. ಅದೇ ರೀತಿಯಾಗಿ ಬೆಂಗಳೂರು ERದವರು ಸರ್ ನಾನು ಮಂಗಳೂರು ERದಲ್ಲಿ ರಿಸಲ್ಟ್ ತೋರಿಸ್ತಾ ಇದೆ, ನಾನು ಪಾಸ್ ಆಗೈತೇನ. ಅದೇ ರೀತಿಯಾಗಿ ಬೆಳಗಾವಿ ERದವರು ನಂದು ಬೆಂಗಳೂರು ERದಾಗ ರಿಸಲ್ಟ್ ನನ್ನ ನಂಬರ್ ತೋರಿಸ್ತಾ ಇದ್ದು ಪಾಸ್ ಆಗೈತೇನ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಏನಪ್ಪ ಅಂದ್ರೆ ನಿನ್ನೆ ದಿವಸ ನೀವು ರಿಸಲ್ಟ್ ನೋಡ್ಕೊಂಡ್ರಿ ಎಲ್ಲ ನಿಮ್ಗೆ ಗೊತ್ತದ. ಮತ್ತೊಂದು ಸಲ ನೆನಪು ಮಾಡೋಕ್ಕೆ ನಾನು ಕೊಡ್ತಾಯಿದ್ದೀನಿ. ನಿಮ್ಮದು ಯಾವ ERದಾಗ ನಂಬರ್ ಬಂದಿರುತ್ತೆ, ಯಾವ ERದಾಗ ನೀವು ಇರ್ತಿರಲೇ ಅದೇ ERದಾಗ ನಿಮ್ಮ ನಂಬರ್ ಬಂದರೆ ಮಾತ್ರ ನೀವು ಪಾಸ್ ಆದಂಗೆ ರೀ. ಬೇರೆ ER ಒಳಗೆ ನಿಮ್ಮ ನಂಬರ್ ತೋರಿಸ್ತಂದ್ರೆ ಅದು ನಿಮ್ಮ ನಂಬರ್ ಅಲ್ಲ, ಅದು ಬೇರೆದವ್ರ ನಂಬರು. ಗೊತ್ತಿರಲಿ, ಸೇಮ್ ನಂಬರ್ ಇರ್ತಾವೆ ರೀ. ಮಂಗಳೂರು ER, ಬೆಳಗಾವಿ ER, ಆಮೇಲೆ ಬೆಂಗಳೂರು ER ಸೇಮ್ ನಂಬರ್ ಇರ್ತಾವೆ. ಒಮ್ಮೆ ನಮ್ಮ ರಿಸಲ್ಟ್ ಸರ ಮಿಸ್ ಆಗಿ ನಾ ಬೆಳಗಾವಿ ER ಸರ ಮಂಗಳೂರು ERದಾಗ ನನ್ನ ನಂಬರ್ ಬಂದದ, ಆಮೇಲೆ ನಾನು ಮಂಗಳೂರು ER ಸರ ಬೆಳಗಾವಿ ERದಾಗ ನನ್ನ ನಂಬರ್ ಬಂದದ. ಈ ರೀತಿ ವಿದ್ಯಾರ್ಥಿಗಳು ನೀನು ಕನ್ಫ್ಯೂಸ್ ಆಗಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಫೋನ್ ಮಾಡ್ತಾಯಿದ್ರು. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳಿದೆ, ಸಾಧ್ಯದಷ್ಟು ನಾನು ಹೇಳಿದೆ, ಇಲ್ಲಪ್ಪ ಆ ರೀತಿ ಬರೋದಿಲ್ಲ, ನೀವು ಯಾವ ERಕ್ಕೆ ಇರ್ತೀರಿ ಆ ER ಒಳಗೆ ನಿಮ್ಮ ರಿಸಲ್ಟ್ ಬರಬೇಕು. ಸರ್ ಮತ್ತು ಸೇಮ್ ನಂಬರ್ ಬರ್ತಾವನ್ರಿ ಎರಡೂ ಕಡೆ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಏನು ಮಾಡಿದರು. ಸೇಮ್ ನಂಬರ ಬರ್ತಿರ್ತಾವೆ. ಒಮ್ಮೊಮ್ಮೆ ಕ್ಲರ್ಕ್ ಬರ್ಬೋದು, ಅಥವಾ ಟ್ರೇಡ್ಮನ್ ಬರ್ಬೋದು, ಅಥವಾ GD ಬರ್ಬೋದು, ಯಾವ್ದು ಬೇಕಾದ ನಂಬರ್ ಬರ್ಬೋದು ರೀ. ಅಲ್ಲಿ ಸೇಮ್ ನಂಬರ್ ಬರ್ಬೋದು. ಮೂರು ERಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಅದ. ಈಗಾಗಲೇ ನೀವು ರಿಸಲ್ಟ್ ನೋಡ್ಕೊಂಡಿದ್ದೀರಿ. ಆದರೂ ಸಹಿತ ಮತ್ತೊಂದು ಸಲ ನಿಮ್ಗೆ ಕನ್ಫ್ಯೂಸ್ ಆದಂಥ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಮಾಡೋ ಸಲುವಾಗಿ ನಾನು ಈ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದ್ರೆ ಈ ಸಲ ರಿಸಲ್ಟ್ ಅಂತೂ ಒಳ್ಳೆಯ ರಿಸಲ್ಟ್ ತೊಗೊಂಡಿದ್ದಾರೆ. ಫಿಸಿಕಲ್ಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತೊಗೊಂಡಾರೆ. ಯಾರು ಹಾರ್ಡ್ ವರ್ಕ್ ಮಾಡಿರಿ ಅಂಥವರು ಖಂಡಿತ ಪಾಸ್ ಆಗಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದಪ್ಪ ಅಂದ್ರೆ ಸರ್ ನಾವು ಹಾರ್ಡ್ ವರ್ಕ್ ಮಾಡಿದ್ವಿ, ನಾವು ಫೇಲ್ ಆಗಿದ್ವಿ ಸರ್, ಮತ್ತು ನಮ್ಮದು ಹೆಂಗೆ ರೀ, ನಮ್ಮದು ರಿಸಲ್ಟ್ ಬಂದಿಲ್ಲ ಹೆಂಗೆ ರೀ, ಅದು ಭಾಳಷ್ಟು ಜನ ವಿದ್ಯಾರ್ಥಿಗಳು ಸಹಿತ ಫೋನ್ ಮಾಡ್ತಾಯಿದ್ರು. ಪಾಲಕರು ಸಹಿತ ಬೇಜಾರದಿಂದ ಸರ್ ನಮ್ಮ ಹುಡುಗ ಈ ಸಲ ಅಗ್ನಿವೀರ ಆರ್ಮಿ ಪರೀಕ್ಷೆ ಬರೆದಿದ್ದ, ಅದರ ರಿಸಲ್ಟ್ ತೋರಿಸ್ತಾ ಇಲ್ಲ, ಅವ್ನ ನಂಬರ್ ತೋರಿಸ್ತಾ ಇಲ್ಲ ಅಂತೇಳಿ ಬೇಜಾರದಿಂದ ಫೋನ್ ಮಾಡ್ತಾಯಿದ್ರು. ಅಭ್ಯರ್ಥಿಗಳಿಗೆ ಫೇಲ್ ಆದಂಥ ಅಭ್ಯರ್ಥಿಗಳಿಗೆ ನಾವು ಒಂದು ಕಿವಿ ಮಾತು ಹೇಳ್ತೀನಿ,
ನೋಡ್ರಿ ನಿಮ್ಗೆ ಗೊತ್ತಿರಲಿ. ಇನ್ನೂ ಸಾಕಷ್ಟು ಅವಕಾಶ ಇದಾವೆ ರೀ. ಫೇಲ್ ಆದಂಥ ಅಭ್ಯರ್ಥಿಗಳಿಗೆ ಅಗ್ನಿವೀರ ಆರ್ಮಿ ಇದೇನು ಎಕ್ಸಾಮ್ದಲ್ಲಿ ಫೇಲ್ ಆದಂಥ ಅಭ್ಯರ್ಥಿಗಳಿಗೆ ಇನ್ನೂ ಸಾಕಷ್ಟು ಅವಕಾಶಗಳಿದಾವೆ. ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೆಕ್ಸ್ಟ್ ಏನು ಕಾಲ್ಫಾರ್ಮ್ ಐತಪ್ಪ ಅಂದ್ರೆ SSC GD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಳಗೆ ಜನರಲ್ ಡ್ಯೂಟಿ BSF CRPF CISF ಆಸಾಮ್ ರೈಫಲ್ ITBP ಹೀಗೆ ಹಲವಾರು ಹುದ್ದೆಗಳು ಜನರಲ್ ಡ್ಯೂಟಿ ಹುದ್ದೆಗಳಿಗೆ ಬರುವ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಕಾಲ್ಫಾರ್ಮ್ ಅದ. ಇನ್ನೇನು ದೂರ ಇಲ್ಲ, ಸಮೀಪದಾಗದ. ಅದಕ್ಕೆ ಸಹಿತ ನೀವು ರೆಡಿ ಆಗ್ಬೋದು. ಅಲ್ಲಿ ಏನೈತಪ್ಪ ಅಂದ್ರೆ ಅಲ್ಲಿಯೂ ಕನ್ನಡದಲ್ಲಿ ಪರೀಕ್ಷೆ ಬರೆಯಲಿಕ್ಕೆ ನಿಮ್ಗೆ ಅವಕಾಶ ಅದ. 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಅಲ್ಲಿ ಪರೀಕ್ಷೆಯನ್ನು ಬರಿಬೋದು. 13 ಭಾಷೆಯಲ್ಲಿ ಪರೀಕ್ಷೆ ಅದಾವೆ. ಅಲ್ಲಿಯೂ ಸಹಿತ ನಿಮ್ಗೆ ಒಳ್ಳೆಯ ಅವಕಾಶ ಅದ. ಅದೇ ರೀತಿಯಾಗಿ ಮತ್ತು ಬೇರೆ ಬೇರೆ ಸಾಕಷ್ಟು ಕಾಲ್ಫಾರ್ಮ್ ಮಾಡ್ತಾ ಇರ್ತಾರೆ. ಈ ಪ್ರೆಸೆಂಟಾಗಿ BS ಒಂದು ಕಾಲ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಮತ್ತು ಬೇರೆ ಬೇರೆ ಕಾಲ್ಫಾರ್ಮ್ಗಳನ್ನ ಮಾಡ್ತಾ ಇರ್ತಾರೆ. ಸಾಕಷ್ಟು ಅವಕಾಶಗಳಿರ್ತಾವೆ. ಇದೊಂದು ಏನಪ್ಪ ಅಂದ್ರೆ ಫಸ್ಟ್ ಹೆಜ್ಜೆ. ನಾವು ಏನು ತಪ್ಪು ಮಾಡಿದ್ದೀವಿ, ನಾವು ಯಾವ ಸರಿಯಾಗಿ ಓದಲಿಲ್ಲ, ಸೈನ್ಸ್ ಸರಿಯಾಗಿ ಓದಲಿಲ್ಲ, ಮ್ಯಾಥ್ಸ್ ಸರಿಯಾಗಿ ಓದಲಿಲ್ಲ, ಜನರಲ್ ನಾಲೆಜ್ ಸರಿಯಾಗಿ ಓದಲಿಲ್ಲ, ಆಯಿತು ಈ ಸಲ ರಿಸಲ್ಟ್ ಹೋಯಿತು, ಇನ್ನು ನೆಕ್ಸ್ಟ್ ಟೈಮ್ ಏನಪ್ಪ ಅಂದ್ರೆ ನಾವು ಪಾಸ್ ಆಗೋಣ ತಿಳಿಸಿಂದ ನೀವು ಏನಾಗಪ್ಪ ಅಂದ್ರೆ ಧೈರ್ಯ ಇರಬೇಕು. ಆಮೇಲೆ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳ್ತೀನಿ, ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ. ನಿಮ್ಮ ಜೊತೆ ಓದ್ತಿರ್ತಕ್ಕಂಥ ಅಭ್ಯರ್ಥಿ ಯಾರಾದರೂ ಫೇಲ್ ಆಗಿದ್ರಂದ್ರೆ ಅವ್ರಿಗೆ ನೀವು ಧೈರ್ಯ ಹೇಳ್ಬೇಕು. ಇಲ್ಲ ಮುಂದಿನ ಸಲ ನೀವು ಖಂಡಿತವಾಗಿ ಪಾಸ್ ಆಗ್ತಿ ಅಂಥೇಳಿ ಅವ್ರಿಗೆ ನೀವು ಧೈರ್ಯವನ್ನು ಹೇಳುವಂಥ ಕೆಲಸ ಸಹಿತ ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಧೈರ್ಯ ಹೇಳಬೇಕು. ಅವ್ರ ಮುಂದೆ ನೀವು ಕುಣಿದಾಡೋದು ಜಿಗಿದಾಡೋದು ನೀವು ಮಾಡಿರಪ್ಪ ಅಂದ್ರೆ ಫೇಲ್ ಆದಂಥ ಅಭ್ಯರ್ಥಿಗಳಿಗೆ ಏನಾಗ್ತದೆ ಅಂದ್ರೆ ಮನಸ್ಸಿಗೆ ಬೇಜಾರಾಗ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಅವ್ರಿಗೆ ಧೈರ್ಯ ಹೇಳುವಂಥ ಕೆಲಸ ಮಾಡಿರಿ. ಇನ್ನೂ ಸಾಕಷ್ಟು ಅವಕಾಶಗಳಿದಾವೆ. ಯಾಕಂದ್ರೆ ಭಾಳಷ್ಟು ಜನ ಕೆಲವೊಂದು ಜನ ಸರ್ ಲಾಸ್ಟ್ ಏಜ್ ಇತ್ತು ನಂದು, ಇದೇ ಲಾಸ್ಟ್ ಸರ್ 21 ವಯಸ್ಸು ನಂದು ಮುಗೀತದ ಈ ರ್ಯಾಲಿ ಆದರೆ ಅಂತೇಳಿ ಕೇಳ್ತಾಯಿದ್ರು. ನೋಡಿರಿ ಡಿಫೆನ್ಸ್ ಫೋರ್ಸ ಸಾಕಷ್ಟು ಅಗ್ನಿವೀರ ಆರ್ಮಿ ಒಂದಲ್ರಿ, ನೀವು ಸಾಕಷ್ಟು ಅದಾವೆ ರೀ. BSF CRPF CISF ಆಸಾಮ್ ರೈಫಲ್ ITBP ಎಲ್ಲ ಆರ್ಮ್ಡ್ ಪೊಲೀಸ್ ಅಂತೀವಿ ನಾವು. ನೀವು ಎಲ್ಲಿ ಬೇಕಾದ್ರಲ್ಲಿ ಹೋದರೂ ಸಹಿತ ಅದು ಸಹಿತ ನಿಮ್ಮ ದೇಶ ಸೇವೆ ಇರ್ತದೆ. ಯಾರೂ ಅಂಜುವಂಥ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಏನಾಗಬೇಕಪ್ಪ ಅಂದ್ರೆ ನಾವು ಫೇಲ್ ಆದಂಥ ವಿದ್ಯಾರ್ಥಿಗಳು ಸೀರಿಯಸ್ ಆಗಿ ಸ್ಟಡಿಯನ್ನು ಮಾಡಬೇಕು. ನಾವು ಪಾಸ್ ಆಗಬೇಕು, ನಾವು ಸಿಲೆಕ್ಷನ್ ಆಗಬೇಕು ಅಂತೇಳಿ ನೀವು ಮನಸ್ಸಿನಲ್ಲಿ ಏನಪ್ಪ ಅಂದ್ರೆ ಒಂದು ನಿರ್ಧಾರವನ್ನು ಮಾಡ್ಕೋಬೇಕು. ಮಾಡಿದರೆ 100ಕ್ಕೆ 100 ಗ್ಯಾರಂಟಿಯಾಗಿ ಮುಂದಿನ ಪರೀಕ್ಷೆಯಲ್ಲಿ ನೀವು ಪಾಸ್ ಹಾಕಿರಿ. ಅಭ್ಯರ್ಥಿಗಳಿಗೆ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಈ ಸಲ ಏನಪ್ಪ ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ನಿನ್ನೆ ದಿವಸ ನಾ ವಿಡಿಯೋ ಮಾಡಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನ ಕರೆದೆ. ಆದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡಿರಂದ್ರೆ ಸರ್ ನಮ್ಗೆ ಈಗ ವಿಡಿಯೋದಾಗ ಬೇಡ, ನಾ ಪೂರ ಸಿಲೆಕ್ಷನ್ ಆದಮೇಲೆ ಫೈನಲ್ ಆದಮೇಲೆ ನಿಮ್ಮ ಕಡೆಯಿಂದ ನಾನು ಸತ್ಕಾರ ಮಾಡ್ಕೋತೀನಿ ಅಂತೇಳಿ ಭಾಳಷ್ಟು ಜನ ವಿಡಿಯೋಕ್ಕೆ ಬರಲಿಲ್ಲ. ಇರಲಿ ಅಂತ ಬಿಟ್ಟೆ. ನಾನು ಒಂದು ಖುಷಿ ಇತ್ತು, ಹುಮ್ಮಸ್ಸಿತ್ತು, ಪಾಸ್ ಆದಂಥ ವಿದ್ಯಾರ್ಥಿಗಳ ಜೊತೆ ಮಾತಾಡಬೇಕು ಅಂತ ಹೇಳಿಸಿದ ವಿಡಿಯೋ ಮಾಡಿದೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಆದರೆ ಅವರೆಲ್ಲ ವಿಡಿಯೋಗೆ ಬಂದಿಲ್ಲ. ಆದರೆ ನೀವು ರನ್ನಿಂಗ್ ವಿಡಿಯೋನ ನೋಡ್ತಾ ಇರ್ತೀರಿ, ಎಲ್ಲ ನಿಮ್ಗೆ ಗೊತ್ತಿರ್ತದೆ. ಅಭ್ಯರ್ಥಿಗಳೇ ಈಗಾಗಲೇ ಅಗ್ನಿವೀರ ಆರ್ಮಿ ಪರೀಕ್ಷೆಯನ್ನು ಪಾಸ್ ಮಾಡಿದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಒಂದು ವಿಶೇಷ ಘೋಷಣೆಯನ್ನು ಮಾಡಿದ್ದೀವಿ. ಅದು ಏನಪ್ಪ ಅಂದ್ರೆ ಕಾರ್ಗಿಲ್ ವಿಜಯೋತ್ಸವದ ನಿಮಿತ್ತವಾಗಿ 100 ಪುರುಷ ಅಭ್ಯರ್ಥಿಗಳಿಗೆ ಮತ್ತು 50 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅದು ಮೊದಲು ಬಂದವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತೀವಿ. ಯಾಕಂದರೆ ಇವತ್ತು ಮುಂಜಾನೆಯಿಂದ ಕಂಟಿನ್ಯೂ ಫೋನ್ ಬರ್ತಾ ಇದ್ದಾವೆ. ಹೆಚ್ಚು ಕಮ್ಮಿ 2 ದಿನ 3 ದಿನದಾಗ ಅಡ್ಮಿಷನ್ ಫುಲ್ ಆಕ್ಕವ. 100 ಹುಡುಗರು ಫುಲ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೀವು ಪೂರ್ತಿ ಕೋಚಿಂಗ್ ಫೀಸನ್ನು, ಊಟ ವಸತಿ ಫೀಸನ್ನು, ಯೂನಿಫಾರ್ಮ್ ಫೀಸನ್ನು ಟೋಟಲಾಗಿ ತುಂಬಬೇಕಾಗ್ತದೆ 100 ಹುಡುಗರು ಆದಮೇಲೆ. ಈಗ ಅಡ್ವಾನ್ಸ್ 100 ಹುಡುಗರು ಒಳಗೆ ಬಂದರೆ ನಿಮ್ಮ ಕೋಚಿಂಗ್ ಫೀಸ್ ಇರೋದಿಲ್ಲ, ಊಟ ವಸತಿ ಮತ್ತು ಯೂನಿಫಾರ್ಮ್ ಫೀಸ್ ಮಾತ್ರ ಇರ್ತದೆ. ನಿಮ್ಮ ಸ್ನೇಹಿತರಿಗೂ ಸಹಿತ ಮಾಹಿತಿಯನ್ನು ನೀಡಿ. ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆ ವಿಶೇಷತೆ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತು 22ನೇ ವರ್ಷದಲ್ಲಿ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಫೆನ್ಸ್ ಫೋರ್ಸ್ ಸೇರಿದ ಸಂಸ್ಥೆ ಯಾವುದಪ್ಪ ಅಂದ್ರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಎಲ್ಲ ಪಾಲಕರ ಆಶೀರ್ವಾದ, ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ ನಡೀತಾ ಇದೆ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ತಿಳಿಸಿ. ನೀವು ಬರುವಾಗ ಏನಪ್ಪ ಅಂದರೆ ಅಡ್ಮಿಷನ್ಗೆ 3 ಫೋಟೋ, ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ, ಆಧಾರ್ ಕಾರ್ಡ್ ಜೆರಾಕ್ಸ, ಆಮೇಲೆ ಊಟ ಮಾಡಲಿಕ್ಕೆ ಒಂದು ಪ್ಲೇಟು, ಗ್ಲಾಸು, ಆಮೇಲೆ ಹಾಸಿಗೆ, ಆಮೇಲೆ ರನ್ನಿಂಗ್ ಶೂಸ, ಇಷ್ಟು ನಿಮ್ಮ ಲಗೇಜ್ಗಳನ್ನು ತೊಗೊಂಡು ನೀವು ಬರಬೇಕು. ಊಟ ವಸತಿ ಫೀಸ್ ತುಂಬಬೇಕಾಗ್ತದೆ, ಯೂನಿಫಾರ್ಮ್ ಫೀಸ ತುಂಬಬೇಕಾಗ್ತದೆ, ಆದರೆ ಕೋಚಿಂಗ್ ಫೀಸ್ ಇರೋದಿಲ್ಲ. ಅದು 100 ಹುಡುಗರು ಆದಮೇಲೆ ಬಂದಿರಪ್ಪ ಅಂದರೆ ಕೋಚಿಂಗ್ ಫೀಸು ತುಂಬಬೇಕು, ಯೂನಿಫಾರ್ಮ, ಊಟ ವಸತಿ ಎಲ್ಲ ಫೀಸ್ ತುಂಬಬೇಕಾಗ್ತದೆ. ಬೇಗನೆ ಈ ಕೂಡಲೇ ನೀವು 2 ದಿನದಾಗ ಬಂದು ಅಡ್ಮಿಷನ್ ತೊಗೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ಒಮ್ಮೆ ಫುಲ್ ಆಗ್ತವೆ. ನಮ್ಮದು ಹಳೆಯ ಸಂಸ್ಥೆ, ನಿಮಗೆಲ್ಲರಿಗೂ ಗೊತ್ತು, ಓಲ್ಡ್ ಸಂಸ್ಥೆ, ಅತಿ ಅಂದರೆ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಸಂಸ್ಥೆ ಆಗಿರೋದ್ರಿಂದ ಭಾಳಷ್ಟು ಜನ ಬೇಗನೆ ಬಂದು ಜಾಯಿನ್ ಆಗ್ತಾರೆ. ಆದ್ದರಿಂದ ಈ ವಿಡಿಯೋನ ನೋಡಿದಂಥವ್ರು ಈ ಕೂಡಲೇ ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ತಿಳಿಸಿ ಬೇಗನೆ ಕರ್ಕೊಂಬಂದು ನೀವು ಜಾಯಿನ್ ಆಗಿರಿ. ಒಂದು ವಿಶೇಷ ಏನಪ್ಪ ಅಂದ್ರೆ ನೀವು ಪ್ರತಿನಿತ್ಯ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಈಗ ರನ್ನಿಂಗನ್ನು ಬಿಡ್ತಾ ಇದ್ದೀವಿ, 400 ಮೀಟರ್ ಟ್ರ್ಯಾಕ್ನಾಗ ರನ್ನಿಂಗನ್ನು ಮಾಡಿಸ್ತೀವಿ. ಅದೇ ರೀತಿಯಾಗಿ ಪ್ಲಬ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪು,
ಪ್ರತಿಯೊಂದನ್ನು ಅಗ್ನಿವೀರ ಆರ್ಮಿಯಲ್ಲಿ ಯಾವ ರೀತಿ ಸಿಲೆಕ್ಷನ್ ಮಾಡ್ತಾರೆ ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ನುರಿತ ಉಪನ್ಯಾಸಕರಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಬ್ಯಾಚ್ಗಳನ್ನ ಬೇರೆ ಬೇರೆ ಮಾಡ್ಕೊಂಡಿರ್ತೀವಿ. SSC GD ಬ್ಯಾಚ್ ಬೇರೆ ಇರ್ತದೆ, ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ಬ್ಯಾಚ್ ಬೇರೆ ಇರ್ತದೆ, ವುಮನ್ ಮಿಲಿಟ್ರಿ ಪೊಲೀಸ್ ಬ್ಯಾಚ್ ಬೇರೆ ಇರ್ತದೆ. ಎಲ್ಲಕ್ಕೂ ದೈಹಿಕ ಶಿಕ್ಷಕರು ಬೇರೆ ಬೇರೆ ಇರ್ತಾರೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೆ ಸಹಿತ ಮಾಹಿತಿಯನ್ನು ನೀಡಿ. ಅದರ ಜೊತೆ ಏನಪ್ಪ ಅಂದರೆ ಈಗ ನಮ್ಮ ಸಂಸ್ಥೆಯಲ್ಲಿ SSC GD ಮತ್ತು SSC MTS ಮತ್ತು ಹವಾಲ್ದಾರ್, ಹಾಗೆ ಸ್ಟೇಟ್ ಪೊಲೀಸ್ ಆದಂಥ ಸಿವಿಲ್ ಪೊಲೀಸ, DR, KSRP, KSISF, CAR ಈ ಹುದ್ದೆಗಳಿಗೆ ಸಹಿತ ಪೂರ್ವವಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೂ ಅವ್ರಿಗೂ ಸಹಿತ ಮಾಹಿತಿಯನ್ನು ನೀಡಿ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದರ ಜೊತೆ ಇನ್ನೊಂದು ಏನಪ್ಪ ಅಂದ್ರೆ, ಯಾರ್ಯಾರು ಪಾಸ್ ಆಗಿರಿ ಅಂಥ ಅಭ್ಯರ್ಥಿಗಳು ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕು. ನಾ ಪಾಸ್ ಆಗಿದ್ದೀನಿ ಸರ್ ಅಂತ ಹೇಳಿಸಿಂದ ನಮಗೂ ಖುಷಿ ಆಗ್ತದೆ, ಹೆಮ್ಮೆ ಅನ್ನಿಸ್ತದೆ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರ ಆರ್ಮಿಯನ್ನು ರಿಸಲ್ಟನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೆಮ್ಮೆ ಅನ್ನಿಸ್ತದೆ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥವ್ರು ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಕಮೆಂಟ್ ಮಾಡಿ ಪಾಸ್ ಆಗಿದ್ದೀನಿ ಅಂತ ಹೇಳಬೇಕು. ಯಾರು ಸಹಿತ ನೀವು ಕಮೆಂಟನ್ನು ಮಾಡಬೇಕು ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ, ಪ್ರತಿಯೊಂದು ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿಯಿರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.